ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಗೌಡ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, 1 ವೀಕಿಂದ ಎಲ್ಲೋಗ್ಬಿಟ್ಟಿದ್ದೀರಾ ಎಲ್ಲರೂ? ಏನು ವೆಕೇಷನ್ ಹೋಗಿದ್ದೀರಾ, ಟ್ರಿಪ್ ಹೋಗಿದ್ದೀರಾ, ಅಥವಾ ಏನು ಗೊತ್ತಿಲ್ಲಲ್ಲ, ನನ್ನ ವೀಡಿಯೋಸ್ನೇ ನೋಡ್ತಾ ಇಲ್ಲ. 1 ವೀಕಿಂದ ಆ್ಯಕ್ಚುಲಿ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದೀನಿ. 1 ವೀಕಿಂದ ಯಾರು ವೀಡಿಯೋಸ್ ನೋಡ್ತಾ ಇಲ್ಲ, ಎಲ್ಲೋಗ್ಬಿಟ್ಟಿದ್ದೀರಾ ಅಷ್ಟು ಜನ ಅಂತ ಅನಿಸ್ತಾ ಇದೆ ನನಗೆ. ಕೆಲವೊಮ್ಮೆ ಈ ಥರ ಏನಾದರೂ ವೀಡಿಯೋಸ್ ಮಾಡೋಕ್ಕೆ ನೀವು ಕೂಡ ಒಂದು ವ್ಯೂಸ್ ಚೆನ್ನಾಗಿ ಬಂದರೆ ನಮಗೂ ಕೂಡ ಒಂದು ಮೋಟಿವೇಶನ್ ಥರ, ಒಂದು ಬೂಸ್ಟಪ್ ಥರ ಅಂತ ಅನಿಸುತ್ತೆ. ಈ ಥರ ಏನಾದರೂ ಸ್ವಲ್ಪ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಬಟ್ ವೀಡಿಯೋಸ್ನ ನೋಡಲ್ಲ ಅಂತಂದಾಗ ಏನೋ ಒಂಥರ ಲೋ ಫೀಲ್ ಆಗುತ್ತೆ. ಒಂಥರ ಏನೋ ಮೂಡು ಬರಲ್ಲ, ಅಷ್ಟು ನನಗೆ ಎನರ್ಜಿ ಬಂದಂಗೆ ಆಗಲ್ಲ. ನೀವೆಲ್ಲ ಚೆನ್ನಾಗಿ ವ್ಯೂಸ್ ಬಂದರೆ ನನಗೆ ಎನರ್ಜಿ ಬರೋ ಥರ ಆಗುತ್ತೆ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡೋಣ ಥರ ಅನಿಸುತ್ತೆ. ಬಟ್ ಕೆಲವೊಮ್ಮೆ ಈ ಥರ ಸಡನ್ನಾಗಿ ಸೆಂಟ್ರಲ್ ಈ ಥರ ಮಾಡ್ತಾ ಇರ್ತೀರಾ, ಅದು ಏನಕ್ಕಂತ ನನಗೆ ಗೊತ್ತಿಲ್ಲ. ಬಟ್ ಅದರಲ್ಲೂ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಂದರೆ ಈ ಥರ ಬ್ಯೂಟಿ ಟಿಪ್ಸ್ಗಳಾಗಿರ್ಬೋದು, ಈ ಥರ ಒಂದು ಬೇಸ್ ಮೇಲೆ. ಅಂದರೆ ನನಗೇನಂದರೆ ಸೆಲ್ಫ್ ಕೇರ್ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿದೆ. ಅಂದರೆ ಸೆಲ್ಫ್ ಥ್ರೆಡಿಂಗ್ ಇರ್ಬೋದು, ವ್ಯಾಕ್ಸಿಂಗ್, ಸೆಲ್ಫ್ ಫೇಶಿಯಲ್, ಫೇಸ್ ಪ್ಯಾಕ್ಸ್, ಈ ಥರದ್ದು ಒಂದಷ್ಟು ಒಂದಷ್ಟು ನಾಲೆಡ್ಜ್, ಒಂದಷ್ಟು ಐಡಿಯಾಸ್ ಇದೆ. ಅಷ್ಟು ಮಟ್ಟಿಗೆ ಅಲ್ಲದ್ರೆ ಒಂದಷ್ಟು ಮಟ್ಟಿಗಿದೆ. ಸೊ ಈ ಥರ ಒಂದು ಬೇಸ್ ಮೇಲೆ ನಾನು ವೀಡಿಯೋಸ್ನ ಮಾಡ್ಕೊಂಡು ಹೋಗೋಣ, ಈ ಥರ ಟಿಪ್ಸ್ಗಳು, ಈ ಥರ ಟ್ರಿಕ್ಸ್ಗಳು, ಈ ಥರದ್ರ ಬಗ್ಗೆ ಮಾಡ್ಕೊಂಡು ಹೋಗೋಣ ಅಂತ ನಾನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್ ಡೇಸಲ್ಲಿ. ಅದೆಲ್ಲ ಸ್ಟಾರ್ಟ್ ಮಾಡಿದಾದಮೇಲೆ ಅದು ಯಾಕೋ ವರ್ಕ್ ಆಗಲಿಲ್ಲ ಥರ ಅನಿಸ್ತು, ಯಾಕೋ ರೀಚ್ ಆಗಲಿಲ್ಲ. ಬಟ್ ಅದು ಆ ಥರನೂ ಥಿಂಕ್ ಮಾಡಿದೆ. ಅದ್ರ ಜೊತೆಗೆ ನಾನು ಇನ್ನೂ ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಸಬ್ಸ್ಕ್ರೈಬರ್ಸು ಕಡಿಮೆ ಇದ್ದಾರೆ, ಸೊ ಹಂಗಾಗಿ ರೀಚ್ ಆಗ್ತಾ ಇಲ್ಲ ಆ ಥರನೂ ಅಂದ್ಕೊಂಡೆ. ಅದಾದಮೇಲೆ ನಾನು ಕೂಡ ಬ್ರೇಕ್ ಮಾಡಿ ಸ್ಟಾಪ್ ಮಾಡಿನೇ ಈ ಥರ ವೀಡಿಯೋಸ್ನ ಮಾಡ್ಕೊಂಡು ಬಂದಿರೋದು ಇಲ್ಲಿ ತನಕ. ಸೊ ಅದಾದಮೇಲೆ ಈಗ 1 ಇಯರಿಂದ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಕಂಟಿನ್ಯೂಸ್ ಆಗಿ ಮಾಡಲೇಬೇಕು ಅಂದ್ಕೊಂಡು ಕಂಟಿನ್ಯೂಸ್ ಆಗಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಅಂದರೆ ನನಗೆ ಅರ್ಥ ಆಗಿದ್ದು, ಈ ಥರ ಡೈಲಿ ರೂಟೀನ್ ವ್ಲಾಗ್ಗಳನ್ನ ಅದಕ್ಕೆ ಕಂಪೇರ್ ಮಾಡಿದಾಗ ಇದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ರೀಚ್ ಆಗುತ್ತೆ ಆ ಥರ ಅನಿಸ್ತು. ಹಾಗಾಗಿ ನಿಮ್ಗಳಿಗೆಲ್ಲ ಇದೇ ಥರ ರೂಟೀನ್ ವ್ಲಾಗ್ಸ್ ಇಷ್ಟ ಆಗುತ್ತೆ ಅಂತ ನಾನು ಇದೇ ಥರ ರೂಟೀನ್ ವ್ಲಾಗ್ಸ್ನೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದರ ಸೆಂಟ್ರಲ್ಲೂ ನಾನು ಏನಾದರೂ ಈ ಥರ ಬ್ಯೂಟಿ ಟಿಪ್ಸು, ಆ ಥರ ಟ್ರಿಕ್ಸು ಏನಾದರೂ ವೀಡಿಯೋಸ್ ಮಾಡಿದ್ರೆ ಅದು ಕೂಡ ನೋಡಲ್ಲ ನೀವು. ಅಂದರೆ ಯಾವ ಥರ ಕೆಟಗರಿ ನೋಡೋಕ್ಕೆ ನೀವು ಇಷ್ಟಪಡ್ತೀರೋ ಅದು ನಿಮ್ಗೆ ಗೊತ್ತಿಲ್ಲ ನನಗೆ. ಬಟ್ ಆದರೆ ನಾನು ನೋಡ್ಕೊಂಡಿರೋ ಪ್ರಕಾರ ಈ ಥರದ್ದು ನೋಡೋಕ್ಕೆ ನೀವು ಜಾಸ್ತಿ ಇಷ್ಟಪಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ. ಸೊ ಈಗ ಅದನ್ನು ಒಂದು ಪಕ್ಕಕ್ಕೆ ಇಡೋಣ, ಆ ಒಂದು ಮ್ಯಾಟ್ರನ್ನ. ಈಗ ನಾನು ನಮ್ಮ ಹಳ್ಳಿ ಕಡೆ ತುಂಬಾ ಫೇಮಸ್ ಅಂತ ಅಂದರೆ ತುಂಬಾ ಫೇಮಸ್ಸು ಈ ಒಂದು ಸಾಂಬಾರು ಅಂತಲೇ ಹೇಳ್ಬೋದು. ಈ ಒಂದು ಸಾಂಬಾರು ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾರೆ ಅನ್ನೋದು ಸುಳ್ಳು. ಏಕೆಂದರೆ ನಾನು ನಮ್ಮ ಮನೆ ಅಕ್ಕಪಕ್ಕ ಆಗಿರ್ಬೋದು, ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ಕೊಲೀಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಸೊ ಎಲ್ಲರ ಮನೆಯಲ್ಲೂ ಈ ಸಾಂಬಾರನ್ನ ಮಾಡಲ್ಲ, ನನಗೆ ಗೊತ್ತಿರೋ ಪ್ರಕಾರ ನಾನು ನೋಡಿದ್ದೀನಲ್ವ. ಸೊ ಹಂಗಾಗಿ ಇದು ಕೆಲವೊಂದು ನಮ್ಮ ಹಳ್ಳಿ ಕಡೆ ಮಾಡ್ತಾರೆ, ಇನ್ನು ಕೆಲವೊಂದು ಕಡೆ ಮಾಡಲ್ಲ. ಸೊ ಹಾಗಾಗಿ ಈ ಒಂದು ಸಾಂಬಾರು ನಿಮ್ಮೆಲ್ರಿಗೂ, ಅಂದರೆ ನಮ್ಮ ಸೈಡ್ನವರೇ ಎಲ್ಲರೂ ನೋಡ್ತಾ ಇದ್ದರೆ ನಿಮಗೆ ಗೊತ್ತೇ ಇರುತ್ತೆ. ಸೊ ಈ ಒಂದು ಸಾಂಬಾರು, ಆದರೆ ಬೇರೆ ಕಡೆಯಿಂದ ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋ, ನಿಮಗೆ ಈ ಸಾಂಬಾರು ಗೊತ್ತಿರಲ್ಲ. ಸೊ ಅದೇ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀರಲ್ವ, ನಮ್ಮ ಮನೆ ಅಕ್ಕಪಕ್ಕ ಆಗಿರ್ಬೋದು, ನಮ್ಮ ಜೊತೆ ವರ್ಕ್ ಮಾಡೋರು ಅವ್ರ ಮನೆಗಳಲ್ಲೆಲ್ಲ ಈ ಸಾಂಬಾರು ಗೊತ್ತೇ ಇರಲಿಲ್ಲ ಅವ್ರಿಗೆಲ್ರಿಗೂ. ಹಾಗಾಗಿ ನಾನು ಈ ಸಾಂಬಾರು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಹಳ್ಳೀಲಿ ಫೇಮಸ್ ಅಂದರೆ ಇದು ಬಜ್ಜಿ ಅಂತ ಇದು. ಸೊ ಈ ಸಾಂಬಾರನ್ನ 2 ಥರ ಮಾಡ್ತಾರೆ. ಹಾಗಾಗಿ ಇದನ್ನು ನಾನಿವತ್ತು ಒಂದು ಥರ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಮನೇಲೂ ಬದನೆಕಾಯಿ ಈ ಥರದ ರೆಸಿಪಿ, ಬದನೆಕಾಯಿ ಬಳಸ್ಕೊಂಡು ಮಾಡೋದೇ ಸುಮಾರು ದಿನಗಳಾಗ್ಬಿಟ್ಟಿತ್ತು. ಹೀಟ್ ಅಂತ ಮಾಡ್ತಾ ಇರಲಿಲ್ಲ. ಬಟ್ ಆದರೆ ಅದು ನಾನು ಕೂಡ ಯಾವತ್ತೂ ಈ ಸಾಂಬಾರನ್ನ ಟ್ರೈ ಮಾಡಿಲ್ಲ. ನಾನು ಕೂಡ ಟ್ರೈ ಮಾಡೋಣ ಅಂತ ಇದನ್ನು ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದನ್ನು ಬದನೆಕಾಯಿ ಬಜ್ಜಿ ಅಂತ ಹೇಳ್ತೀವಿ. ಇದನ್ನು 2 ಥರ ಬಜ್ಜಿ ಮಾಡ್ತಾರೆ. ಒಂದು ಅಂದರೆ ರುಬ್ಬೋ ಬಜ್ಜಿ ಅಂತ ಮಾಡ್ತಾರೆ, ಒಂದು ಸುಮ್ಮನೆ ಕಲಸೋ ಬಜ್ಜಿ ಅಂತ ಮಾಡ್ತಾರೆ. ಅಂದರೆ ಒಂದನ್ನು ಕಲಿಸ್ತಾರೆ, ಇನ್ನೊಂದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತಾರೆ. ಈ ಥರದ್ದು ಇವತ್ತು ನಾನು ಮಾಡ್ತಾ ಇರೋದು ಅದೇ ಗ್ರೈಂಡ್ ಮಾಡೋದು, ಅಂದರೆ ರುಬ್ಬೋ ಬಜ್ಜಿ ಈ ಥರದ್ದು ಹೇಳ್ತಾರಲ್ವ. ಸೊ ಒಗ್ಗರಣೆ ಬಜ್ಜಿ ಅಂತಾರೆ ಕರೆಕ್ಟು. ಈ ಥರದನ್ನ ನಾನು ಇವತ್ತು ಮಾಡ್ತಾ ಇರೋದು. ಸೊ ಹಾಗಾಗಿ ಅದಕ್ಕೆ ಫಸ್ಟು ಬದನೆಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ 3 ಬೇಯಿಸ್ಕೊಳ್ಬೇಕು. ಆ 3 ಬೇಯಲಿಕ್ಕಿಟ್ಟು ನನಗೆ ಇದಕ್ಕೆ ಏನೇನು ಬೇಕು ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಮತ್ತು ಕಡಲೆ ಬೀಜ ರುಬ್ಬಲಿಕ್ಕೆ, ಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಬೇಯಿಸಿಟ್ಟಿರುವಂಥ ಹಸಿಮೆಣ್ಸಿನ್ಕಾಯಿ ಜೊತೆಗೆ ತುರಿದಿಟ್ಟಿರುವಂಥ ಕಾಯಿ ಮತ್ತು ಒಂದೇ 2 ತೊಳೆಯಷ್ಟು ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ ಟೊಮೊಟೊ ಹಾಕಿದ್ದೀನಲ್ವ, ಅದ್ರ ಜೊತೆಗೆ
ಸುಲಿದಿಟ್ಟಿರುವಂಥ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡೆ, ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ. ಸೊ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಈಗ ಬೇಯಿಸಿಟ್ಟಿರುವಂಥ ಟೊಮೊಟೊ ಅದನ್ನು ಕೂಡ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸಿಪ್ಪೆ ಬೇಯಿಸಿಟ್ಟಿರುವಂಥದ್ದು ತೆಗೆದುಬಿಟ್ಟು ಮತ್ತು ಅದ್ರ ಜೊತೆಗೆ ರುಬ್ಲಿಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಗ್ರೈಂಡ್ ಆದಮೇಲೆ ನಾವೇನು ಬೇಯಿಸಿಟ್ಟಿದ್ವಿ ಅದನ್ನೆಲ್ಲನೂ ಮುಂಚಿತನೇ ನಾನು ಎಲ್ಲ ಕಟ್ ಮಾಡಿ ನೋಡಿ ಬದನೆಕಾಯಿನ ಬೇಯಿಸಿದ್ದೆ. ಇಲ್ಲಾಂದರೆ ಕೆಲವೊಬ್ಬರು ಹಾಗೆ ಉಂಡೆ ಬದನೆಕಾಯಿನ ಬೇಯಿಸ್ತಾರೆ. ಆ ಥರ ಬೇಯಿಸಿದ್ದಾದಮೇಲೆ ಅದು ಒಳಗಡೆ ನೋಡಬೇಕು ಹುಳ ಗಿಳ ಏನಾದರೂ ಇರುತ್ತಾ ಅಂತ. ಅದು ನೋಡ್ದಿರ ಮಾಡೋ ಅಂಥದ್ದೇ ಅಲ್ಲ ಬದನೆಕಾಯಿ ಎಕ್ಸ್ಪೆಷಲಿ. ಸೊ ಎಲ್ಲರೂ ಮಸ್ಟಾಗಿ ನೋಡಲೇಬೇಕು. ಸೊ ಅದನ್ನು ಒಂದು ಸ್ವಲ್ಪ ಬದನೆಕಾಯಿ ಹಾಕಿ ಗ್ರೈಂಡ್ ಮಾಡಿ ಅದಾದಮೇಲೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪನ ಅಂದರೆ ಫುಲ್ಲು ಗಜಿ ಗ್ರೈಂಡ್ ಮಾಡಬಾರ್ದು. ಒಂದೆರಡು ಸರಿ ಹಿಂಗೆ ಮಿಕ್ಸಿ ಆನ್ ಮಾಡಿ ಆಫ್ ಮಾಡಬೇಕು. ಸೊ ಅದಾದಮೇಲೆ ಈಗ ಒಗ್ಗರಣೆ ರೆಡಿ ಮಾಡಿಕೊಂಡೆ. ಆ ಆನಿಯನ್ ಎಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಆನಿಯನ್ ಜಾಸ್ತಿ ಇದೆ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು 2 ಬ್ಯಾಡಗಿ ಮೆಣಸಿನ್ಕಾಯಿ ಟೇಸ್ಟ್ಗೋಸ್ಕರ ಹಾಕ್ಕೊಂಡೆ ಒಗ್ಗರಣೆಗೆ. ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡು ಈಗ ಎಲ್ಲನೂ ಒಗ್ಗರಣೆ ಮಾಡಿಕೊಂಡೆ. ತುಂಬಾ ಸಿಂಪಲ್ಲಾಗಿ ಮಾಡೋದು, ತುಂಬಾ ಈಸಿ, ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಸೊ ಕಡಲೆಬೀಜ ಕಾಯಿ ಎಲ್ಲನೂ ಹಾಕಿ ರುಬ್ಬಿ, ತುಂಬ ಜಾಸ್ತಿ ಏನು ಹಾಕಲ್ಲ, ನಾನು ತೋರಿಸಿದ್ದೆ ಅಲ್ವಾ ಅಳತೆ ಅಷ್ಟು ಮಾತ್ರ ಹಾಕ್ಕೊಂಡು ರುಬ್ಬಿ ಈ ರೀತಿ ಒಗ್ಗರಣೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ನಮ್ಮಮ್ಮ ಮನೇಲಿರಲಿಲ್ಲ, ಹಾಗಾಗಿ ನಾನು ಅಡುಗೆ ಎಲ್ಲ ನಾನೇ ರೆಡಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಬಜ್ಜಿ ಮಾಡಿದೆ, ಜೊತೆಗೆ ಮುದ್ದೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ಮುದ್ದೆ ಕೂಡ ಕುದೀತಾ ಇದೆ, ಹಿಟ್ಟು ಕೂಡ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಈಗ ಮೋಸ್ಟ್ ಕಷ್ಟದ ಪಾರ್ಟ್ ಅಂದರೆ ಇದೇನೆ, ನನಗೆ ಮುದ್ದೆ ತಿರುಗಿಸೋದಂದರೆ ಕಷ್ಟದ ಪಾರ್ಟು. ಮುದ್ದೆಗೆ ಇಡು ಅಂದರೆ ಇಟ್ಬಿಡ್ಬೋದು, ಹಿಟ್ಟು ಹಾಕು ಅಂದರೆ ಹಿಟ್ಟು ಹಾಕ್ಬಿಡ್ಬೋದು. ಅದಕ್ಕೆ ಮೇಲೆ ನಮ್ಮ ಅಮ್ಮ ಮಾಡ್ಕೋಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಅದು ಸುಡೋದು ಮುಟ್ಟೋದು ಒಂದು ಕಷ್ಟ, ಆದರೆ ಅದು ತಿರುಗಿಸೋದೇ ಒಂದು ಕಷ್ಟ ಆಗಿಬಿಡುತ್ತೆ ಮುದ್ದೆ ಈ ಥರ. ಬಟ್ ಆದರೆ ವೆರೈಟಿ ತಿಂಡಿಗಳನ್ನ ಟ್ರೈ ಮಾಡು ಅಂದರೆ ಮಾಡಿಬಿಡ್ಬೋದು. ಬಟ್ ಇದೇ ಸಿಕ್ಕಾಪಟ್ಟೆ ಕಷ್ಟ. ಸೊ ಈ ಥರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ.